ಸೂರ್ಯ ಅವರೇ, ನೀವು ಯಾರು ಬೇಕು ಅಂತ ಡಿಸೈಡ್ ಮಾಡಿದ್ರಿ? ನಮ್ಮ ಆರ್ತಿ ಬೇಕು ಅಂತ ತಾನೆ? ಯಾಕೆ ಸೂರ್ಯ ಅವರೇ, ನೀವು ಹೀಗೆ ಮೌನವಾಗಿರೋದು ನೋಡಿದ್ರೆ ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ. ಡಾಕ್ಟರ್ ನಿಮ್ಮನ್ನು ಕೇಳಿದಾಗ ನೀವು ಆರ್ತಿ ಬೇಕು ಅಂತ ಹೇಳ್ಬೋದಿತ್ತಲ್ವಾ? ಯಾಕೆ ಸೂರ್ಯ ಅವರೇ, ನಿಮಗೆ ನಿಮ್ಮ ವಂಶದ ಕುಡಿನೇ ಹೆಚ್ಚಾಗೋಯ್ತು? ಸೂರ್ಯ ಅವರೇ, ಅವಳು ಯಾರಿಗೆ ಬೇಕೋ ಬೇಡವೋ ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ನನ್ನ ಮಗಳು ಬೇಕು ಸೂರ್ಯ ಅವರೇ. ನನ್ನ ಆರ್ತಿನ ಉಳಿಸ್ಕೊಡಿ, ನಿಮಗೆ ಕೈ ಮುಗ್ದು ಕೇಳ್ಕೊತೀನಿ. ನನಗೆ ಗೊತ್ತು ಸೂರ್ಯ ಅವರೇ, ನಿಮಗೆ ನಿಮ್ಮ ವಂಶದ ಕುಡಿನೇ ಮುಖ್ಯ ಅಂತ. ಆದ್ರೂ ನನ್ನ ಮಗಳನ್ನ ನನ್ನಿಂದ ದೂರ ಮಾಡಬೇಡಿ ಸೂರ್ಯ ಅವರೇ. ಡಾಕ್ಟರ್ ಹತ್ರ ಆರ್ತಿನೇ ಬೇಕು ಅಂತ ಹೇಳಿ ಪ್ಲೀಸ್. ಎಲ್ಲ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡಿ. ನನಗೆ ಸ್ವಲ್ಪ ಟೈಮ್ ಬೇಕು. ಏನು ಹೀಗಾಗೋಯ್ತು? ನನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಹೊಡಿತಾ ಇದೆ. ಆ ಶೋಭಾ ಅವ್ರನ್ನ ಇಲ್ಲಿ ಕರೆಸಿದ್ರೆ ಚೆನ್ನಾಗಿ ಜಗಳಾಡಿ ರಂಪ ಮಾಡ್ತಾರೆ ಅಂದ್ಕೊಂಡಿದ್ದೆ. ಆಯಮ್ಮ ನೋಡಿದ್ರೆ ಆರ್ತಿ ಉಳಿಸ್ಕೊಳ್ಳೋಣ ಅಂತ ಹೋರಾಡ್ತಾ ಇದ್ದಾರೆ. ಏನಾದರೂ ಆಗಲಿ, ಆರ್ತಿ ಮಾತ್ರ ಬದುಕಲೇಬಾರ್ದು. ಏನು ಮಾಡಲಿ? ಅದಕ್ಕೆ ನಾವಿನ್ನೂ ಹೀಗೆ ಸುಮ್ಮನೆ ಕೂತಿದ್ರೆ ಆಗಲ್ಲ. ಆ ಶೋಭಾ ಅವ್ರು ನೋಡಿ, ಅಲ್ಲಿ ಆರ್ತಿನೇ ಬೇಕು, ಮಗು ಬೇಡ ಅಂತ ಕೂಗಾಡ್ತಾ ಇದ್ದಾರೆ. ಏನ್ ಮಾಡೋದು? ಹಾಗಾಗ್ಬಾರ್ದು ಅಹಲ್ಯ, ನನಗೆ ನನ್ನ ಮೊಮ್ಮಗು ಬೇಕೇ ಬೇಕು ಅಲ್ವಾ? ನಮಗೆ ನಮ್ಮನೆ ಮಗು ಬೇಕೇ ಬೇಕು. ಆದ್ರೆ ಆ ಶೋಭಾ ಅವ್ರಿಗೇನು ಮಗು ಬೇಕಾಗಿಲ್ಲ, ಆರ್ತಿನೇ ಬೇಕು. ಏನಾದ್ರೂ ಮಾಡ್ಬೇಕಲ್ಲ ಅದಕ್ಕೆ. ಇದಕ್ಕೆ ಹೇಗಾದ್ರೂ ಮಾಡಿ ನಮ್ಮ ಸೂರ್ಯನ, ಆ ಶೋಭನ್ನ ಆಸ್ಪತ್ರೆಯಿಂದ ಆಚೆ ಕಳಿಸಿದ್ರೆ ನಮ್ಮ ಕೆಲಸ ಸಾಧಿಸ್ಕೋಬಹುದು. ನಿನಗೆಲ್ಲೋ ಭ್ರಮೆ ಅಹಲ್ಯ. ಇಂಥ ಸಮಯದಲ್ಲಿ ಸೂರ್ಯ ಆರ್ತಿನ ಬಿಟ್ಟು ಎಲ್ಲಾದ್ರೂ ಕದಲ್ತಾನ? ಆ ಶೋಭಾ ಒಂದು ಕ್ಷಣನೂ ಆರ್ತಿನ ಬಿಟ್ಟು ಆ ಕಡೆ ಈ ಕಡೆ ಹೋಗಲ್ಲ ಅಂತಾರೆ. ಒಂದು ವೇಳೆ ನಾವು ಹೋದ್ರೂ ಅವರು ಮಾತ್ರ ಈ ಜಾಗ ಬಿಟ್ಟು ಕದಲಲ್ಲ. ಹಾಗಂತ ಕೈ ಕಟ್ಕೊಂಡಿರೋಕ್ಕಾಗತ್ತಾ? ಏನಾದರೂ ಮಾಡ್ಲೇಬೇಕು ತಾನೆ. ಏನು ಮಾಡೋದು? ಏನಾದ್ರು ಪ್ಲಾನ್ ಮಾಡಬೇಕಲ್ಲ. ಆದಿತ್ಯ ಸಿಕ್ತಾ ಅಂತ ಹೇಳಿದ್ರೆ? ಆದಿತ್ಯ ಸಿಕ್ಬಿಟ್ನಾ? ಎಲ್ಲಿದ್ದಾನೆ? ಅಯ್ಯ, ಆಹಾ, ನನ್ನ ಕರ್ಮ. ಆದಿತ್ಯ ಸಿಕ್ಕಿದ್ದಾನೆ ಅಂದ್ರೆ ಇಷ್ಟೊಂದು ಖುಷಿ ಪಡ್ತೀರಲ್ಲ ಅದಕ್ಕೆ ನೀವು. ಆ ಶೋಭನ್ ನೋಡಿ ಕಲ್ತ್ಕೊಳ್ಳಿ. ನಮ್ಮನೆ ಮೊಮ್ಮಗು ಅಂದ್ರೆ ಆ ಅಮ್ಮಂಗೆ ಒಂಚೂರು ಕೇರೆ ಇಲ್ಲ. ಅದೇನು ಹೇಳಬೇಕು ಅಂತಿದ್ಯಾ ಹೇಳೆ. ಮೊದಲೇ ನನ್ನ ತಲೆ ಸಿಡಿದು ಹೋಗ್ತಾ ಇದೆ. ನಾನು ಎಲ್ಲ ಬಿಡಿಸೇ ಹೇಳ್ತಿದ್ದೀನಿ, ನೀವೇ ಅರ್ಥ ಮಾಡ್ಕೋತಾ ಇಲ್ಲ. ಈಗ ಆದಿತ್ಯ ಸಿಕ್ಕಿದ್ದಾನೆ, ಅವನನ್ನು ಕರ್ಕೊಂಡು ಬರೋಕ್ಕೆ ನೀನೇ ಹೋಗಬೇಕು ಅಂತ ಸೂರ್ಯನಿಲ್ಲಿಂದ ಸಾಗ ಹಾಕೋದು ಅಷ್ಟೇ. ಅದು ಹೇಗೆ ಆಗುತ್ತೆ? ಡಾಕ್ಟರ್ ಹೇಳಿದ್ರಲ್ಲ, ಅದು ಯಾವುದೋ ಫಾರ್ಮ್ಗೆಲ್ಲ ಸೈನ್ ಮಾಡಬೇಕು ಅಂತ, ಅವ್ರು ಒಪ್ಕೊಳ್ಬೇಕಲ್ಲ. ಮತ್ತೇನು ಮಾಡೋದು? ಏನಾದ್ರು ಮಾಡಲೇಬೇಕದಕ್ಕೆ. ಸಿಸ್ಟರ್ ಒಂದು ನಿಮಿಷ. ಡಾಕ್ಟ್ರು ಅದೇನೋ ಫಾರ್ಮ್ ಕೊಡ್ತೀನಿ ಅಂದಿದ್ರು, ಅದನ್ನು ಏನು ಮಾಡಬೇಕು? ನೋಡಿ, 2 ಫಾರಮ್ ಇರುತ್ತೆ. ಒಂದು ತಾಯಿ ಬೇಕು ಅಂತ, ಇನ್ನೊಂದು ಮಗು ಬೇಕು ಅಂತ. ನಿಮ್ಗೆ ಯಾರು ಬೇಕೋ ಆ ಫಾರ್ಮ್ಗೆ ಸೈನ್ ಮಾಡಬೇಕು. ಹೌದಾ?
ಈ ಸಿಗ್ನೇಚರ್ ಅಂದ್ರಲ್ಲ ಅದನ್ನ ಯಾರು ಮಾಡಬೇಕು? ಮೊದಲನೇ ಆದ್ಯತೆ ಗಂಡಂಗೆ, ಇಲ್ಲ ಅಂದರೆ ಅವ್ರ ಅಪ್ಪ ಅಮ್ಮಂಗೆ. ಅವರು ಇಲ್ಲ ಅಂದರೆ ಅತ್ತೆ ಮಾವ ಯಾರಾದರೂ ಆಗುತ್ತೆ ರೀ. ನೋಡಿ ನಂಗೆ ಕೆಲಸ ಇದೆ. ಸೂರ್ಯ ಅವರೇ, ಒಂದು ನಿಮಿಷ ಬನ್ನಿ ಇಲ್ಲಿ. ಸರ್ ಹೇಳಿ ಸರ್. ಬ್ಲಡ್ ವ್ಯವಸ್ಥೆ ಆಯ್ತಾ? ಆಗಲೇ ಬ್ಲಡ್ ತೆಗೆದು ಕಳಿಸಿದ್ದೀನಿ ಅಂದರೆ ಬಂದ್ರ ಅವರು? ಏನಾಯ್ತು? ಏನು ಸರ್ ಹೀಗೆ ಹೇಳ್ತಾ ಇದ್ದೀರಾ? ಆಗಲೇ ಸಾಕಷ್ಟು ಯೂನಿಟ್ಸ್ ಬ್ಲಡ್ ತೆಗ್ದಿರಲ್ಲ. ನೋಡಿ ಸೂರ್ಯ ಅವರೇ, ಒಬ್ಬ ಮನುಷ್ಯನಿಂದ ಮ್ಯಾಕ್ಸಿಮಮ್ ಎಷ್ಟು ಬ್ಲಡ್ ತೆಗಿಲಿಕ್ಕೆ ಸಾಧ್ಯನೋ ಅಷ್ಟು ನಾವು ತಗೊಂಡಿದ್ದೀವಿ. ಆದರೆ ಇಲ್ಲಿ ಬ್ಲಡ್ಡಿನ ಅವಶ್ಯಕತೆ ಭಾಳ ಇದೆ. ನೋಡಿ, ನಾವು ಬ್ಲಡ್ ಕೇಳ್ತಾ ಇರೋದು ನಮ್ಮ ಸಂಸ್ಥೆಗಾಗಿ, ನಮಗೋಸ್ಕರ ಅಲ್ಲ, ನಿಮ್ಮ ಪೇಷಂಟನ್ನು ಉಳಿಸೋದಕ್ಕೋಸ್ಕರ. ನಿಮ್ಮ ಪೇಷಂಟ್ ಕಂಡೀಷನ್ ಭಾಳ ಕ್ರಿಟಿಕಲ್ ಆಗಿದೆ. ಕೈಗೆ ಬಂದು ತುತ್ತನ್ನು ಬಾಯಿಗಿದ್ದಂಗೆ ಮಾಡ್ಕೋಬೇಡಿ. ಸೂರ್ಯ ಅವರೇ, ನಾನೊಂದು ಫಾರಮ್ ಕಳಿಸ್ತೀನಿ, ಅದನ್ನು ಫಿಲಪ್ ಮಾಡಿ ಸೈನ್ ಮಾಡಿ ಕಳಿಸಿ. ಏನು ಫಾರ್ಮ್? ಅದೇ, ತಾಯಿ ಬೇಕಾ ಮಗು ಬೇಕಾ, ನಿಮ್ಮ ಪ್ರಿಫರೆನ್ಸ್ ಯಾವುದು ಅಂತ ಹೇಳಿದ್ರೆ ನಮ್ಮ ಪ್ರೋಸೆಸ್ ಶುರು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸ್ವಲ್ಪ ಬೇಗ ಡಿಸೈಡ್ ಮಾಡಿ. ಪರವಾಗಿಲ್ಲ, ನೀವು ಆಯಾಸ ಪಡ್ಕೋಬೇಡಿ. ಇಷ್ಟರ ಮಟ್ಟಿಗಾದ್ರಲ್ಲ, ಅಷ್ಟೇ ಸಾಕು. ಇದ್ದಾರೆ, ಎಲ್ಲರೂ ಹೊರಗಡೆ ಕಾಯ್ತಾ ಇದ್ದಾರೆ. ಎಲ್ರಿಗೂ ನಿಮ್ಮದೇ ಯೋಚನೆ. ಊಟ ಮಾಡಿದೆ, ನಿದ್ದೆ ಮಾಡಿದೆ, ಕಣ್ ದೇವರಿಗೆಲ್ಲ ಪ್ರಾರ್ಥನೆ ಮಾಡ್ತಾ ಕೂತಿದ್ದಾರೆ. ಆ ದೇವರು ಅವ್ರ ಮೊರೆನ ಕೇಳಿದಾನೆ ಅನ್ಸುತ್ತೆ. ನಮ್ಮ ಮಗು ನಿಮ್ಮ ಬಟ್ಲಲ್ಲಿ ಆರಾಮಾಗಿದ್ದಾರೆ, ಏನೂ ಆಗಿಲ್ಲ, ಆಗೋದು ಇಲ್ಲ. ನೀವಿದ್ದೀರಲ್ಲ ಅವನ್ನ ಕಾಪಾಡ್ಕೊಳ್ಳೋಕ್ಕೆ.
ಇಬ್ಬರು ಸೇರಿಕೊಂಡು ನಮ್ಮ ಮಗುನ ಕಾಪಾಡ್ಕೊಳ್ಳೋಣ. ನೀವೀಗ ಆರಾಮ್ಸೆ ರೆಸ್ಟ್ ಮಾಡಿ. ಎಷ್ಟು ಚೆನ್ನಾಗಿ ಸನ್ನೆ ಎಲ್ಲ ಹೇಳ್ಬಿಟ್ರಿ. ಮಗುನ ಕಾಪಾಡೋರು ನೀವೇ ಅಂತ. ಹಾಗಂತ ಮಗುನ ಕಾಪಾಡಕ್ಕೆ ಹೋದ್ರೆ ಹಿಡ್ದಿರೋ ಈ ಕೈನ ಬಿಟ್ಟು ಹಾಗೆ. ದೇವ್ರೆ, ಯಾಕಪ್ಪ ನನಗಿಂತ ಪರಿಸ್ಥಿತಿ? ದೇವ್ರೆ, ನನಗಿಬ್ರು ಬೇಕು, ಇಬ್ರು ಬೇಕು. ಎಷ್ಟೊತ್ತಿಂದ ಫೋನ್ ಮಾಡ್ತಿದ್ದೀನಿ ನಿನ್ಗೆ? ಫೋನ್ ತಗೊಳಕ್ಕಾಗ್ಲಿಲ್ಲ ನಿನ್ಗೆ? ಮಿಸ್ ಕಾಲ್ ನೋಡ್ಮೇಲಾದ್ರೂ ನಾನು ಫೋನ್ ಮಾಡ್ಬೇಕು ಅನಿಸ್ಲಿಲ್ವೇನೋ ನಿನ್ಗೆ? ಮೊಬೈಲ್ ಸೈಲೆಂಟ್ ಅಲ್ಲಿದೆ, ಡ್ರೈವ್ ಮಾಡ್ತಾ ಇದ್ದೆ, ಗೊತ್ತಾಗ್ಲಿಲ್ಲ. ಈಗ ಏನಾಯ್ತು ಅಂತ ಹಿಂಗ ಆಡ್ತಾ ಇದೀಯಾ? ಆಕಾಶನೇ ತಲೆ ಮೇಲೆ ಬಂದು ಬಿದ್ದಿದೆ. ನಾನು ಎಷ್ಟು ಹೇಳ್ದೆ ಬೇಡ ಬೇಡ ಅಂತ. ನನ್ನ ಮಾತನ್ನು ಕೇಳ್ದ್ಯಾ? ನಿಮ್ಮ ಅಮ್ಮನ ಸೆರೆಗೆ ಹಿಡ್ಕೊಂಡು ಹೋಗೋಳು ರಕ್ತ ಕೊಟ್ಟಿಲ್ಲ. ನಿನ್ನ ಹೆಂಡತಿ ಮನೆ ಕಡೆಯವ್ರು ಏನ್ ಮಾಡಿದ್ದಾರೆ ಗೊತ್ತೇನೋ? ಅವಳು ನಿನ್ನ ಕಂಟ್ಕ ಹೋಗ್ಬಿಟ್ಲಲ್ಲೇನೋ. ತಗೋ, ಏನಿದು? ತಗೊಂಡ್ ನೋಡು. ಕೋರ್ಟಿಂದ ಬಂದಿರೋ ನೋಟಿಸು. ಹೌದು, ನಿನ್ನ ಹೆಂಡತಿ ಮನೆ ಕಡೆಯವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೋರ್ಟಿಂದ ನೋಟಿಸ್ ಕಳಿಸಿದ್ದಾರೆ ಕಣೋ. ಇದಕ್ಕೆ ಇವತ್ತೇ ನೀನು ಉತ್ತರ ಕೊಡ್ಬೇಕಂತೆ. ಇಲ್ಲಾಂದ್ರೆ ಪೊಲೀಸ್ನ ನಾಳೆ ಬಂದು ನೀನು ಒದ್ದು ಎಳ್ಕೊಂಡು ಹೋಗ್ತಾರೆ. ಅಲ್ಲ ಅತ್ತೆ, ನನ್ನ ವಿರುದ್ಧ? ಹೌದು, ನಿನ್ ವಿರುದ್ಧನೇ. ಶತ್ರುಗಳಾದ್ರೂ ಪರವಾಗಿಲ್ಲ, ಅವ್ರ ಜೀವ ಉಳಿಲಿ ಅಂತ ಹೋಗಿ ರಕ್ತ ಕೊಟ್ಟಿಯಲ್ಲ, ಅದಕ್ಕೆ ಅವ್ರು ಕೊಟ್ಟಿರೋ ಬಹುಮಾನ ಕಣ್ತುಂಬ ನೋಡಿ ಸಂತೋಷ ಪಡು. ಅಲ್ಲ ಕಣೋ, ಉಪಕಾರ ಮಾಡೋದು ಬೇಡ, ನಿನ್ನನ್ನೇ ನಾಶ ಮಾಡಕ್ ಹೊರಟಿದಾರಲ್ಲೋ. ಛೇ, ಎಂತ ಜನಗಳವರು. ಇವತ್ ನೀನ್ ರಕ್ತ ಕೊಟ್ಟಿರ್ಲಿಲ್ಲ ಅಂದ್ರೆ ಇಷ್ಟೊತ್ಗಳು ಜೀವ ಸಹಿತನೇ ಇರ್ತಿರ್ಲಿಲ್ಲ. ಉಪಕಾರ ಮಾಡೋದು ಬೇಡ, ನಿನ್ನನ್ನೇ ನಾಶ ಮಾಡಕ್ ಹೊರಟಿದಾಳಲ್ಲೋ. ಛೇ, ಎಂತ ಕೆಟ್ಟ ಜನಗಳವರು. ಈಗ್ಲಾದ್ರೂ ಗೊತ್ತಾಯ್ತೇನೋ ನಾನು ಏನ್ ಹೇಳ್ತಾ ಇದ್ದೆ ಅಂತ. ಮೊದ್ಲು ನಾವು ಚೆನ್ನಾಗಿರ್ಬೇಕು, ಆಮೇಲೆ ಬೇರೆಯವರು. ಸ್ವಾರ್ಥಿ ಕಣೋ ಎಲ್ಲರ ಜಗತ್ತಲ್ಲಿ. ಹೋಗ್ಲಿ ಅಂತ ಬಿಟ್ಬಿಟ್ರೆ ನಮ್ ಕುತ್ತಿಗೆ ತಂದ್ಬಿಡ್ತಾರೆ ನೋಡ. ಒಂದು ಸರಿ ಸ್ನೇಹಿತನಾದವನು ಯಾವಾಗ ಬೇಕಾದ್ರೂ ಶತ್ರುಗಳಾಗ್ಬೋದು, ಆದ್ರೆ ಒಂದ್ ಸರಿ ಶತ್ರು ಆದವನು ಯಾವತ್ತೂ ಸ್ನೇಹಿತ ಆಗಲ್ಲ. ನಾನು ಮಾತಾಡ್ತಾನೆ ಇದ್ದೀನಿ, ಸುಮ್ಮನೆ ನಿಂತಿದ್ಯಲ್ಲೋ ನೀನು. ನನ್ನ ಸಂಕಟನ ನಿನ್ ಮುಂದೆ ಹಂಚ್ಕೋತಿದ್ದೀನಿ. ಏನ್ ಮಾಡ್ಬೇಕು ಅನ್ನೋದನ್ನ ನೀನು ಯೋಚನೆ ಮಾಡು. ನೋಡೋ ಶಶು, ಮರ ಎಲ್ರಿಗೂ ನೆರಳು ಕೊಡುತ್ತೆ, ಆದ್ರೆ ಆ ಮರಕ್ಕೆ ನೆರಳು ಕೊಡೋರು ಯಾರು ಇಲ್ಲ. ಬಿಸಿಲಲ್ಲಿ ಒಣಗುತ್ತೆ, ಚಳಿನಲ್ಲಿ ನಡುಗುತ್ತೆ, ಮಳೆನಲ್ಲಿ ನೆನೆಯುತ್ತೆ. ಅದ್ರ ಕಷ್ಟಕ್ಕೆ ಯಾರು ಆಗಲ್ಲ ಕಣೋ. ನಾನು ಹೇಳೋಷ್ಟು ಹೇಳಿದ್ದೀನಿ, ಮುಂದೆ ನಿನಗ್ ಬಿಟ್ಟಿದ್ದು, ಏನ್ ಬೇಕಾದ್ರೂ ಮಾಡ್ಕೊ. ಶೋಭಾ ಅವರೇ, ಏನ್ ಯೋಚನೆ ಮಾಡ್ತಾ ಕೂತಿದ್ದೀರಾ? ಇನ್ನೇನು ಯೋಚನೆ ಮಾಡೋದು? ನಮ್ಮ ಆರ್ತಿ ಹುಷಾರಾಗಿ ಮನೆಗೆ ಬಂದರೆ ಸಾಕು, ನನಗಿನ್ನೇನು ಬೇಡ. ಅದೇನು, ಆರ್ತಿ ಒಬ್ಳು ಹುಷಾರಾಗ್ಬಿಟ್ರೆ ಸಾಕ, ಮಗು ಬೇಡವಾ? ಅಯ್ಯೋ, ಮಗು ಯಾರು ಬೇಡ ಅಂದ್ರು? ನಮ್ಗೆ ಆರ್ತಿನೂ ಬೇಕು, ಮಗುನೂ ಬೇಕು. ಆದರೆ ಏನಾಗುತ್ತೋ ಏನೋ. ಅದು ಸರಿ ಅನ್ನಿ, ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಇಬ್ರು ಉಳ್ಕೋತಾರೆ.
ಇಲ್ಲದೆ ಇದ್ರೆ ಯಾರಾದರೂ ಒಬ್ಬರನ್ನ ಕಳ್ಕೋಬೇಕು ಅಲ್ವಾ? ಅಥವಾ ಇಬ್ರು. ಅಯ್ಯೋ, ದೇವ್ರ ದಯದಿಂದ ಹಾಗಾಗೋದು ಬೇಡಪ್ಪ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಡಾಕ್ಟ್ರು ಯಾರು ಬೇಕು ಅಂತ ಕೇಳ್ತಾ ಇದ್ದಾರೆ. ಯಾರು ಬೇಕು ಅಂದ್ರೆ ಏನರ್ಥ? ಇನ್ನೊಬ್ರು ಹೋಗ್ಬಿಡ್ಲಿ ಅಂತನಾ? ಶೋಭಾ ಅವ್ರೆ, ಏನಾದರೂ ಆಗಲಿ ನಾವು ಆರ್ತಿನೇ ಉಳಿಸ್ಕೋಬೇಕು. ಹೌದು ಶೋಭಾ ಅವರೇ, ನಾವು ಆರ್ತಿನೇ ಉಳಿಸ್ಕೋಬೇಕು. ಮಗು ಹೋದ್ರೆ ಇನ್ನೊಂದಾಗತ್ತೆ. ಹಿಂದೆ ಎಲ್ಲ ಹೆರಿಗೆಯಲ್ಲಿ ಮಕ್ಕಳು ಹೋಗ್ತಿರ್ಲಿಲ್ವಾ ಹೇಳಿ? ನನಗೂ ಮೊದಲೇ ಹೆರಿಗೆಯಲ್ಲಿ ಒಂದು ಮಗು ಹೋಯ್ತು. ಇದ್ದಿದ್ರೆ ಶಶಾಂಕ್ಕಿಂತ ದೊಡ್ಡೋಳಿರ್ತಿದ್ಲು ಅಲ್ವಾ? ಮತ್ತೆ ಆ ಮಗು ಹೋದ್ರೆ ಏನಾಯ್ತು? ಈಗ ಶಶಾಂಕ್ ಹುಟ್ಟಿ ಅವನಿಗೆ ಚೆನ್ನಾಗಿಲ್ವಾ? ಹಾಗೆ ಇಲ್ಲೂ ಈ ಮಗು ಹೋದ್ರೆ ಇನ್ನೊಂದು ಮಗು ಆಗತ್ತಪ್ಪ. ಅದೇ ಆರ್ತಿನೇ ಹೋಗ್ಬಿಟ್ರೆ? ಹಾಗೆಲ್ಲ ಮಾತಾಡ್ಬೇಡಿ ನೀವು. ಬಿಟ್ಟು ಅನ್ನಿ. ನಾನೇನೋ ಬಿಡ್ತು ಅಂತೀನಮ್ಮ, ಆದರೆ ಬೇರೆಯವರೆಲ್ಲ ಬಿಡಬೇಕಲ್ಲ. ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಮಗುನೇ ಬೇಕು ಅಂತ ಹಠ ಮಾಡಿದ್ರೆ ಆಗೇನು ಮಾಡ್ತೀರಾ? ಅದೇಗಾಗತ್ತೆ? ಮಗು ಬೇಕು ಅಂತ ಮನೆ ಸೊಸಿನ ಬಲಿ ಕೊಡೋಕ್ಕಾಗತ್ತಾ? ಹಾಗೆ ಹೇಳಿ. ನೀವೊಂದು ಕೆಲಸ ಮಾಡಿ, ಸೂರ್ಯನ ಹತ್ರ ಹೋಗ್ಬಿಟ್ಟು, ನೋಡಪ್ಪ ನೀವಿಬ್ರು ಸುಖವಾಗಿರ್ಲಿ ಅಂತ ನಾನು ನನ್ನ ಮಗಳನ್ನು ನಿನಗೆ ಕೊಟ್ಟೆ, ನಿಮ್ಮ ವಂಶಕ್ಕೆ ವಾರಸುದಾರನ ಹೆತ್ಕೊಟ್ಟು ಸಾಯ್ಲಿ ಅಂತಲ್ಲ ಅಂತ ಹೇಳಿ. ಡಾಕ್ಟ್ರ್ ಹತ್ರ ಹೋಗಿ ಆರ್ತಿನೇ ಉಳಿಸ್ಕೋಬೇಕು ಅಂತ ಹೇಳಕ್ಕೆ ಹೇಳಿ. ನಿಮ್ಮ ಮಾತನ್ನ ಅವ್ನು ಖಂಡಿತ ಕೇಳ್ತಾನೆ ಶೋಭಾ ಅವರೇ. ನಮಗೀಗ ಆರ್ತಿನೇ ಮುಖ್ಯ. ಸೂರ್ಯ ಅವರಿಗೂ ಆರ್ತಿನೇ ಬೇಕಲ್ವಾ? ಅಲ್ವಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ಇವನು ಯಾಕಪ್ಪ ಫೋನ್ ಮಾಡ್ದ? ತಲೆ ತಿನ್ನೋದಕ್ಕೆ. ಸರಿ, ನೀವು ಹೊರಡಿ. ಹೇಳ್ರಿ ಶಶಾಂಕ್, ಮಗ ಸಿಗಿದ್ನೇನ್ರಿ? ಸರ್ ಇನ್ನೂ ಇಲ್ಲ ಸರ್. ಹಂಗಂದ್ರೆ ಹೆಂಗ್ರಿ? ಮಗುನ ಸರಿಯಾಗಿ ನೋಡ್ಕೊಳ್ಳೋಕ್ಕೂ ಬರಲ್ಲ, ಹುಡುಕೋಕ್ಕೂ ಬರಲ್ಲ. ಸ್ವಲ್ಪ ಕೇರ್ ತೊಗೊಂಡು ಹುಡುಕ್ರಿ, ಇಲ್ಲಿದ್ರೆ ಕಷ್ಟ ಆಗತ್ತೆ. ಸರ್ ನಾನು ಹುಡುಕ್ತಿರೋ ಜಾಗನೇ ಇಲ್ಲ, ಎಲ್ಲ ಕಡೆ ಹುಡುಕಿದ್ದೀನಿ. ಅವ್ನು ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಹಾಗಂತ ಕೋರ್ಟಿಗೆ ಹೇಳಕ್ಕಾಗತ್ತೇನ್ರಿ? ನೋಡ್ರಿ, ಕೋರ್ಟ್ ಏನಾದರೂ ಸೀವಿಯರ್ ಆಕ್ಷನ್ ತೊಗೊಂಡ್ರೆ ನನ್ನ ಮೇಲೆ ಗೂಬೆ ಕೂರಿಸ್ಬೇಡಿ ನೀವು. ಸರ್, ಆರ್ತಿ ಸೂರ್ಯ ನನ್ನ ಮಗನ ಎಲ್ಲಿ ಬಚ್ಚಿಟ್ಟಿದ್ದಾರೆ ನಂಗೆ ಗೊತ್ತಾಗ್ತಾ ಇಲ್ಲ ಸರ್. ಆರ್ತಿನ ಬೇರೆ ಆಸ್ಪತ್ರೆಗೆ ಸೇರಿಸಿದ್ದಾರೆ, ತುಂಬ ಸೀರಿಯಸ್ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ನಾಟಕ ಅಂತ ನಾವು ಕೋರ್ಟಲ್ಲಿ ಹೇಳ್ಬೋದಲ್ವ ಸರ್? ಓಹ್, ಭಾರಿ ಕಿಲಾಡಿದ್ದೀರಿ ನೀವು. ನೋಡ್ರಿ, ಅದು ನಾನು ಸೃಷ್ಟಿ ಮಾಡಿರೋ ಸುಳ್ಳು. ನೀವು ಅದನ್ನ ನಿಜ ಅಂತ ನಂಬೋದಾ? ಇಲ್ಲ ರೀ, ನೀವೇ ಹೇಳಿದ ಸುಳ್ಳನ್ನ ನೀವೇ ನಂಬೋದಾ? ನೋಡ್ರಿ, ಅದು ನಿಮ್ಮನ್ನ ಪೊಲೀಸ್ನವರಿಂದ ಬಚಾವ್ ಮಾಡೋಕೆ ಅಂತ ಸೃಷ್ಟಿ ಮಾಡಿರೋ ಸುಳ್ಳು. ಸರ್ ನನ್ಗೆ ಯಾಕೋ ಈಗ ಅದೇ ನಿಜ ಅನ್ನಿಸ್ತಾ ಇದೆ ಸರ್. ಇಲ್ಲಾಂದ್ರೆ ಆದಿತ್ಯ ಎಲ್ಲಿ ಹೋಗಕ್ಕೆ ಸಾಧ್ಯ ಹೇಳಿ? ಅದನ್ನ ನೀವು ಹೇಳ್ಬೇಕ್ರಿ. ಅವತ್ತು ಕುಡಿಬೇಕಾದ್ರೆ ಈ ಯೋಚನೆ ಬರ್ಲಿಲ್ವಾ? ಮಾತು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ. ಈಗ ಫೋನ್ ಮಾಡಿದ್ಯಾಕೆ? ಸರ್ ಕೋರ್ಟಿಂದ ನೋಟಿಸ್ ಬಂದಿದೆ. ಹೌದಾ? ಏನಂತೆ? ಕೋರ್ಟ್ ನಂಗೆ ಕೊಟ್ಟಿರೋ 10 ದಿವಸ ಕಾಲಾವಕಾಶ ಮುಗಿದೋಗ್ತಾ ಇದೆ ಅಂತ ನಾನೇ ಆದಿತ್ಯನ ಕಿಡ್ನಾಪ್ ಮಾಡಿ ಬಚ್ಚಿಟ್ಟಿದ್ದೀನಂತೆ. ನಾನು ಇಮ್ಮಿಡಿಯೇಟ್ ಆಗಿ ಇದಕ್ಕೆ ಉತ್ತರ ಕೊಡದೇ ಇದ್ರೆ ಪೊಲೀಸರು ನನ್ನ ಮೇಲೆ ಆಕ್ಷನ್ ತಗೋಬೇಕು ಅಂತ ಕೋರ್ಟಿಂದ ನೋಟಿಸ್ ಬಂದಿದೆ ಸರ್. ಓಹ್, ಇದ ವಿಷಯ. ಸರಿ ಬಿಡಿ, ನಾಳೆ ಜಾಮೀನು ತರ್ತೀನಿ. ಸರ್, ಇವತ್ತು ಬಂದು ಪೊಲೀಸನ್ನ ಅರೆಸ್ಟ್ ಮಾಡಿದ್ರೆ ನಾನು ಏನು ಮಾಡಲಿ? ಒಂದು ದಿವಸ ಜೈಲಲ್ಲಿರ್ರಿ, ಏನು ಮಾಡೋಕ್ಕಾಗಲ್ಲ. ಏನು ಸರ್ ಹೀಗೆ ಮಾತಾಡ್ತೀರಾ? ಇವತ್ತು ಯಾಕೆ ಜಾಮೀನು ತಗೊಳಕ್ಕಾಗಲ್ಲ? ನೀವು ನನ್ನ ಲಾಯರು, ನನಗೆ ಜಾಮೀನು ಕೊಡ್ಸೋದು ನಿಮ್ಮ ಜವಾಬ್ದಾರಿ. ನೋಡ್ರಿ, ಇವತ್ತು ಶನಿವಾರ, ಕೋರ್ಟು ಹಾಫ್ ಡೇ ಇರುತ್ತೆ. ಜಾಮೀನು ರೆಡಿ ಮಾಡೋಷ್ಟೊತ್ತಿಗೆ ಕೋರ್ಟ್ ಬಾಗಿಲು ಹಾಕಿರುತ್ತೆ. ಏನೇ ಆದರೂ ಇವತ್ತು ಜಾಮೀನು ಸಿಗಲ್ಲ ಬಿಡಿ. ಸರ್, ಇವತ್ತು ಶನಿವಾರ ಅಂದ್ರೆ ನಾಳೆ ಭಾನುವಾರ ಮತ್ತೆ? ಓಹ್, ಹೌದಲ್ವೇನ್ರಿ? ಸೋಮವಾರದವರೆಗೂ ಏನು ಮಾಡೋಕ್ಕಾಗಲ್ಲ. ಆ ರವಿ ಕರೆಕ್ಟ್ ಪ್ಲಾನ್ ಮಾಡಿನೇ ನಿಮ್ಮನ್ನ ಸಿಕ್ಕಾಕ್ಸ್ತಾನೆ ನೋಡಿ. ಸರ್ ಮತ್ತೆ ನನ್ನ ಗತಿ? ದೇವರೇ ಗತಿ. ಇರ್ಲಿ ಬಿಡಿ, ಏನಾದರೂ ಒಂದು ವ್ಯವಸ್ಥೆ ಮಾಡೋಣ. ಆದರೂ ನೀವು ಯಾವ ಪರಿಸ್ಥಿತಿ ಬಂದರೂ ಎದುರಿಸೋಕ್ಕೆ ರೆಡಿ ಆಗಿರಿ. ಸರ್ ಸರ್
ಗುಡ್ ಮಾರ್ನಿಂಗ್ ಡಾಕ್ಟರ್. ನಾನು ನಿಮ್ಮನ್ನು ನೋಡೋಣ ಅಂತಾನೆ ಬಂದೆ. ವೆರಿ ಗುಡ್ ಮಾರ್ನಿಂಗ್. ಹೌ ಆರ್ ಯು? ಐ ಆಮ್ ಫೈನ್ ಡಾಕ್ಟರ್. ಆರತಿ ಅವರು ಅವ್ರಿಗೇನೋ ತುಂಬ ಬೇಗ ಚೇತರಿಸ್ಕೊಳ್ತಾ ಇದ್ದಾರೆ. ಇಟ್ ಇಸ್ ಗುಡ್ ಸೈನ್. ಹೌದು ಡಾಕ್ಟರ್, ನೆನ್ನೆ ನಾನು ಅವ್ರನ್ನ ಮಾತಾಡಿಸಿದಾಗ ನನ್ನ ಮಾತಿಗೆ ಅವ್ರು ರಿಯಾಕ್ಟ್ ಮಾಡಿದಾಗ ನನಗೆ ತುಂಬ ಖುಷಿ ಆಯಿತು. ಗುಡ್. ಇವತ್ತು ಆಪ್ರೇಷನ್ ಮಾಡ್ಬೋದು ಅನಿಸುತ್ತೆ. ಮಾಡಿಬಿಡೋಣ. ಇಲ್ಲಿ ಏನಕ್ಕೆ ಡಿಲೇ ಮಾಡೋದು? ಇವತ್ತೇ ಆಪರೇಷನ್ ಮಾಡ್ತಾ ಇದ್ದೀರಾ? ಹಾಗಾದರೆ ತಾಯಿ ಮಗು ಇಬ್ಬರು ಉಳಿತಾರಲ್ವಾ? ಇಬ್ಬರಲ್ಲಿ ಒಬ್ಬರು ಹೋದರೂ. ಸೂರ್ಯ ಅವರೇ, ಹಿಂದೆ ನಾನು ಹೇಳಿದ್ದೀನಿ ನಿಮಗೆ, ಅದನ್ನೇ ಈಗಲೂ ಹೇಳ್ತಾ ಇದ್ದೀನಿ. ಒಬ್ಬರನ್ನು ಉಳಿಸ್ಕೊಂಡು ಮತ್ತೊಬ್ರಿಗೆ ಸಾಯ್ಲಿಕ್ಕೆ ಬಿಡ್ತೀವಿ ಅಂತ ಅಲ್ಲ, ಇಬ್ಬರನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಆದರೆ ಇಂಥ ಕೇಸ್ಗಳಲ್ಲಿ ಇಬ್ಬರನ್ನು ಉಳಿಸ್ಕೊಳ್ಳೋದು 1000ಕ್ಕೆ 1 ಕೇಸ್ನಲ್ಲಿ ಮಾತ್ರ. ಆ ಕೇಸ್ ನಂದು ಆಗ್ಬೋದಲ್ವ ಸರ್? ವೈ ನಾಟ್? ಆಗ್ಲೂಬಹುದು, ಆಗದೇನೂ ಇರ್ಬೋದು. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಆದರೆ ನೀವು ಒಳ್ಳೆಯದನ್ನೇ ಯೋಚನೆ ಮಾಡಿ. ಬೇರೆದಕ್ಕೂ ರೆಡಿಯಾಗಿರಿ. ಫಾರಮ್ ಕಳಿಸ್ಕೊಡ್ತೀನಿ. ಓಕೆ?